ಹಾಯ್ ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಮಕ್ಕಳಿಗೆ ರಾಗಿ ಸರಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹೇಗೆ ಮಾಡ್ಕೊಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಇಲ್ಲಿ ಒಂದು ಚಿಕ್ಕದು ಪಾತ್ರೆ ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಲೋಟ ತೊಗೊಂಡಿದ್ದೀನಿ. ನಾನು ತಣ್ಣೀರು ತೊಗೋತಾ ಇದ್ದೀನಿ. ತಣ್ಣೀರಿಂದನೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ 6 ತಿಂಗಳ ಮಗು ಸ್ಟಾರ್ಟಿಂಗ್ ಕೊಡಬೇಕು ಅಂತ ಅಂದರೆ ಒಂದು ಲೋಟ ಚಿಕ್ಕ ಲೋಟದಿಂದ ಒಂದು ಲೋಟ ನೀರು ಹಾಕ್ಕೊಳ್ಳಿ. ನೆಕ್ಸ್ಟು ನಾವು 1 ಸ್ಪೂನ್ ಆಗೋಷ್ಟು ರಾಗಿ ಸರಿ ಹಾಕ್ಕೊಳ್ಳಿ. 6 ತಿಂಗಳ ಮಗುಗೆ ಗಂಜಿ ಥರನೇ ಕೊಡಬೇಕು. ಅದಕ್ಕೋಸ್ಕರನೇ ನಾನು ಇಲ್ಲಿ 1.5 ವರ್ಷದ ಮಗು, ಅದಕ್ಕೋಸ್ಕರ ನಾನಿಲ್ಲಿ ಜಾಸ್ತಿ ಹಾಕೋತಾ ಇದ್ದೀನಿ. ಅಂದರೆ ಕ್ವಾಂಟಿಟಿ ಜಾಸ್ತಿ, ಅದು ಕ್ವಾಂಟಿಟಿ ಕಮ್ಮಿ. ಸೇಮ್ ಪ್ರಿಪೇರಿಂಗ್ ಮಾಡೋದು ಮಾತ್ರ ಸೇಮ್ ಇದೇ ಥರನೇ. ಅದಕ್ಕೋಸ್ಕರನೇ 2 ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಸ್ಪೂನಿಂದ ಕಲಿಸ್ಕೊತಾ ಇದ್ದೀನಿ. ಆದರೆ ಇದು ಸ್ಪೂನಿಂದ ನೀಟಾಗಿ ಮಿಕ್ಸ್ ಆಗೋಲ್ಲ, ಏನಂದರೆ ಒಳಗಡೆ ಗಂಟುಗಳಿರುತ್ತೆ. ಅದಕ್ಕೋಸ್ಕರ ನಾವು ಕೈಯಿಂದನೇ ಕಲಿಸ್ಕೋಬೇಕು ನೀಟಾಗಿ. ನಾನಿವಾಗ ಕೈಯಿಂದ ನೀಟಾಗಿ ಕಲಿಸ್ಕೊತೀನಿ. ನನಗೆ ಅದು ಕೈಗಾದರೆ ಗೊತ್ತಾಗುತ್ತೆ ನೋಡಿ ಇವಾಗ ಹೆಂಗಿದೆ ಅಂತ. ಇನ್ನೂ ಹಂಗೆ ಇದೆ ಪೌಡ್ರಾಗಿ. ಅದಕ್ಕೋಸ್ಕರನೇ ಇವಾಗ ನಾವೇನಾದರೂ ಸ್ಟವ್ ಮೇಲೆ ಇಟ್ಬಿಟ್ಟು ಮಾಡಿದ್ರೆ ಎಲ್ಲನೂ ಗಂಟಾಗಿ ಒಳಗಡೆ ಹಂಗೆ ಉಳಿಯುತ್ತೆ. ಹಂಗೆ ಮಗುಗೆ ತಿನ್ನಿಸ್ಬಿಟ್ರೆ ತುಂಬಾ ಹೊಟ್ಟೆ ನೋವು ಬರುತ್ತೆ. ನೈಟೆಲ್ಲ ನಿದ್ದೆ ಕೊಡೋಲ್ಲ. ಆಮೇಲೆ ಮಗುಗೂ ಕೂಡ ತುಂಬ ಹೊಟ್ಟೆ ನೋವುತ್ತೆ. ಅದು ನಮಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ಕೈ ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. 6 ತಿಂಗಳ ಮಗುಗಾದ್ರೂ ಇದೇ, ದೊಡ್ಡವ್ರಿಗಾದ್ರೂ ಇದೇ ನೋಡಿ. ಈ ಥರ ಮಾಡಿಕೊಟ್ರೆ 6 ತಿಂಗಳ ಮಗುಗೆ ತುಂಬ ಗಂಜಿಯಾಗಿ ಮಾಡಿಕೊಡ್ಬೇಕು. ದೊಡ್ಡ ಮಕ್ಕಳಿಗೆ ಒಂದು ಸ್ವಲ್ಪ ಮಂದ ಥರ ಮಾಡಿಕೊಡ್ಬೇಕಂದ್ರೆ ಸ್ವಲ್ಪ ದಪ್ಪ ಥರ. ಇವಾಗ ಸ್ಟವ್ ಅಂಟಿಸ್ಕೊಂಡು ಇವಾಗ ನಾನು ಪ್ರಿಪೇರಿಂಗ್ ಇಟ್ಕೊಂಡಿದ್ದೀನಿ. ಇವಾಗ ತಿರುಗಿಸ್ಕೊತಾ ಇದ್ದೀನಿ. ಇದೇ ಥರನೇ ಒಂದೇ ಸೈಡ್ ತಿರುಗಿಸ್ಕೋಬೇಕು. ಯಾಕಂದರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಿಸ್ಕೊಂಡ್ರೆ ಗಂಟುಗಳು ಕಟ್ಟುತ್ತೆ. ಈಗ ನಾನು ಮಗಳಿಗೆ 1.5 ವರ್ಷ, ಅದಕ್ಕೋಸ್ಕರ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. 6 ತಿಂಗಳಿಂದ 1 ವರ್ಷದ ಮಕ್ಕಳಿಗೆ ಸಕ್ಕರೆನೂ ಕೊಡೋಂಗಿಲ್ಲ, ಆಮೇಲೆ ಉಪ್ಪು ಕೊಡೋಂಗಿಲ್ಲ. ನೀವು ಕೊಡಬೇಡಿ, ನಾನು ಕೊಟ್ಟಿಲ್ಲ. ಅದಕ್ಕೋಸ್ಕರ ಇವಾಗ ನೋಡಿ ಒಂದೇ ಕಡೆನೇ ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸ್ಕೊಂಡು ಇವಾಗ ಅವಾಗವಾಗ ಎತ್ತಾಕೋತಾ ನೋಡ್ತಾ ಇರಬೇಕು. ಯಾಕಂದರೆ ಅರ್ಧ ಬೇಯ್ದಿದ್ರೆ ಇದು ಹಿಂಗೆ ಎಳೆ ಬರುತ್ತೆ. ಇವಾಗ ಹಿಂಗೆ ಎತ್ತಾಕಿದ್ರೆ ಗಂಟು ಬರುತ್ತೆ. ಅದಕ್ಕೋಸ್ಕರ ಅರ್ಧ ಬೇಯ್ದು ಹಿಂಗೆ ಇಲ್ಲ ಚೆನ್ನಾಗಿ ಬೇಯ್ದಿದೆ ಅಂತ ಕಂಡುಹಿಡಿಯೋದು ಹೆಂಗೆ ಅಂದರೆ ಇವಾಗ ಸ್ಪೂನಿಂದ ನಾವು ನೀಟಾಗಿ ಈಗ ಮೇಲಕ್ಕೆ ಹಿಂಗೆ ಎತ್ತಾಕೋಕ್ಕೋದ್ರೆ ಗೊತ್ತಾಗುತ್ತೆ. ಎಳೆ ಬಿಟ್ಟರೆ ನೋಡಿ ಇವಾಗ ಎತ್ತಾಕೋತಾ ಇದ್ದೀನಿ. ನೀಟಾಗಿ ಎಳೆ ಬಿಟ್ಟರೆ ಅದು ನೀಟಾಗಿ ಕುದ್ದಿದೆ, ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇಲ್ಲ ಅಂತಂದರೆ ಗಂಟು ಕಟ್ಟಾಗಿದೆ ಅಂತಂದರೆ ಅರ್ಧ ಬೇಯ್ದಿದೆ ಅಂತ ಅರ್ಥ. ನಾವೇ ಅದನ್ನು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ನೀಟಾಗಿ ಮಕ್ಕಳಿಗೆ ಚೆನ್ನಾಗಿ ಪ್ರಿಪೇರಿಂಗ್ ಮಾಡಿ ಕೊಡಬೇಕು. ಇಲ್ಲ ಅಂತಂದರೆ ಮಕ್ಕಳು ತುಂಬಾ ಅಳ್ತಾರೆ. ಹಾಸ್ಪಿಟ್ಲು ಅದು ಇದು ಅಂತ ಓಡಾಡಬೇಕಾಗುತ್ತೆ. ನಾವೇ ಫಸ್ಟು ಅಡುಗೆನ ನೀಟಾಗಿ ಮಾಡಿಕೊಟ್ರೆ ಮಕ್ಕಳು ಅಳೋದು ಇಲ್ಲ, ಸುಮ್ಮನೆ ನಮಗೂ ಹಿಂಸೆ ಮಾಡಲ್ಲ. ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತೇವೆ, ಹೊಟ್ಟೆ ತುಂಬ ತಿಂತೇವೆ. ಅದಕ್ಕೋಸ್ಕರನೇ ನೋಡಿ ಅದು ಎಷ್ಟು ಕುದ್ದಿದೆ ಅಂತ ಕಂಡುಹಿಡಿಯೋದಕ್ಕೋಸ್ಕರ ಹಂಗೆ ತಿರುಗಿಸ್ಕೊತಾನೇ ಇರಬೇಕು. ನೋಡಿ ಈ ಥರ ಚೆಕ್ ಮಾಡ್ತಾನೇ ಇರಬೇಕು. ನೋಡಿ ನಾನು ಅಷ್ಟೇ, ನಾನು ಹಂಗೆ ಮಾಡ್ಕೊಳ್ಳೋದು ಮಗುಗೆ, ನನ್ನ ಮಗಳಿಗೆ ಹಂಗೆ ಮಾಡಿಕೊಡೋದು. ನೋಡಿ ಇವಾಗ ಆಗಿದೆ, ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಎಳೆ ಬಿಡ್ತಾಯಿದೆ. ಇದನ್ನು ಬೆಂದ ಮೇಲೆ ನಾವು ನೀಟಾಗಿ ತಣ್ಣಗೆ ಮಾಡ್ಕೊಂಡು ತಿನ್ನಿಸ್ಬೇಕು ಮಕ್ಕಳಿಗೆ ಮಾತ್ರ. ಇಲ್ಲ ಹಂಗೆ ತಿನ್ನಿಸ್ಬಿಟ್ರೆ ಬಾಯಿ ಸುಟ್ಟೋಗುತ್ತೆ. ಆಮೇಲೆ ಮಕ್ಕಳಿಗೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಒಂದು ಬಟ್ಲಿಗೆ ತೆಗೆದಿಟ್ಕೊತೀವಲ್ವ, ಆವಾಗ ಚೆನ್ನಾಗಿ ಆರಿಸ್ಬಿಡ್ಬೇಕು. ಓದಿ ಆರಿಸ್ಬಿಟ್ಟು ತಣ್ಣಗಾಗಿದೆ ಇಲ್ವಾ ಅಂತ ನಾವು ಕೈ ಹಾಕಿ ನೋಡಿಬಿಟ್ಟು ಆಮೇಲೆ ಮಕ್ಕಳಿಗೆ ತಿನ್ನಿಸ್ಬೇಕು. ಹಂಗೆ ಮಾಡಿದ್ರೇ ಮಕ್ಕಳಿಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಮಕ್ಕಳಿಗೆ ಎಲ್ಲಿ ಗೊತ್ತಾಗುತ್ತೆ, ಹೆಂಗೆ ಕೊಟ್ಟರು ತಿಂತಾರೆ, ಆಮೇಲೆ ಅಳೋದು ಅವರೇ, ಆಮೇಲೆ ಸಮಾಧಾನ ಮಾಡೋದು ನಾವೇ. ಮತ್ತು ಅವ್ರ ಜೊತೆ ಕೂತ್ಕೊಂಡು ನಾವು ಅಳಬೇಕಾಗತ್ತೆ. ನೋಡಿ ಇವಾಗ ನಾನು ಬೋಲಿಗೆ ತೆಗೆದಿಕ್ಕೋತಾ ಇದ್ದೀನಿ. ಇವಾಗ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.